ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಹಾಗಲಕಾಯಿನ ಬಳಸ್ಕೊಂಡು ಒಂದು ಸಖತ್ ಟೇಸ್ಟಿ ಆಗಿರುವಂತಹ ಸೈಡ್ ಡಿಶ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ನೋಡಾದ್ಮೇಲೆ ಖಂಡಿತ ನೀವು 100% ನೀವು ಮಾಡ್ಕೊಳ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಇಷ್ಟ ಆಗುತ್ತೆ ನಿಮಗೆ. ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಒಂದು 3 ನಾನಿಲ್ಲಿ ಹಾಗಲಕಾಯಿನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥದ್ದು ನೋಡ್ತಿರ್ಬೋದು ಯಾವ ರೀತಿ ಇದೆ. ಈ ಥರ ಫ್ರೆಶ್ ಆಗಿ ನೀವು ಯಾವತ್ತು ಹಾಗಲಕಾಯಿ ತಂದಿರಿದಿರೋ ಮಾರ್ಕೆಟಿಂದ ಆವತ್ತೇ ನೀವು ಮಾಡ್ಕೊಳ್ಳಿ ಇದನ್ನ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಹಾಗಲಕಾಯಿ ಒಳಗಡೆ ಇರುವಂತ ಬೀಜವನ್ನ ತೆಗೆದು 2 ಭಾಗ ಮಾಡ್ಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಜಸ್ಟ್ ನೋಡಿ, ಸ್ಲೈಸ್ ಅಲ್ಲ, ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಬೇಗನೆ ಆಗತ್ತೆ, ತಿನ್ನಕ್ಕೂ ಕೂಡ ತುಂಬಾ ಚೆನ್ನಾಗ್ ಅನ್ಸುತ್ತೆ. ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ನೆಂಚ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ, ಈ ತರ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ತರ ಎಲ್ಲ ಒಂದು 3 ಹಾಗಲಕಾಯಿ ತಗೊಂಡಿದ್ದೀನಿ. ಅದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ತರ ಬೀಜಗಳು ಸಿಕ್ಕರೆ ಅದನ್ನು ಕೂಡ ಬಳಸಿ, ತುಂಬಾ ಚೆನ್ನಾಗಿರುತ್ತೆ, ಅದು ಕೂಡ ಕ್ರಿಸ್ಪಿಯಾಗಿ. ಇವಾಗ ನೋಡಿ, ಇದನ್ನ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 2 ರಿಂದ 3 ನಿಮಿಷ ಅಥವಾ 5 ನಿಮಿಷ ಬಿಟ್ಟರು ಪರವಾಗಿಲ್ಲ. ನೋಡಿ, ಒಂದ್ 2 ನಿಮಿಷ ಇದನ್ನ ಹಾಗೆ ಬಿಡೋಣ. ಇವಾಗ ನೋಡಿ, ಇದರಿಂದ ನೀರಲ್ಲಿ ನೀರು ಏನಿದೆ ನೋಡಿ, ಇದರಲ್ಲಿ ನೀರಿನ ಅಂಶ ಎಲ್ಲವೂ ಬಿಟ್ಕೊಂಡಿರುತ್ತೆ. ಈ ತರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡು, ಕೈಯಿಂದ ಈ ತರ ಹಿಂಡ್ಕೊಂಡ್ರೆ ಅದರಲ್ಲಿರುವಂತ ನೀರಿನ ಅಂಶ ಏನಿದೆ ಎಲ್ಲವೂ ಹೋಗ್ಬೇಕು. ಅಷ್ಟು ಚೆನ್ನಾಗಿ ಡ್ರೈ ಆಗಿ ಈ ತರ ಕೈಯಿಂದ ಹಿಂಡ್ಕೊಳ್ಳಿ. ಇವಾಗ ಡೈರೆಕ್ಟ್ ಆಗಿ ನಾನು ಒಂದು ಕಬ್ಬಿಣದ ತವೆಯನ್ನ ಬಿಸಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಆಗಿ ತವೆ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ತವೆಯನ್ನ ಲೋ ಫ್ಲೇಮ್ ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ. ಅದೇ ತರ ಎಲ್ಲವನ್ನು ನೀರನ್ನ ಸ್ಕ್ವೀಸ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ, ನೀರ್ ಸಮೇತ ಹಾಕಿದ್ರೆ ತುಂಬಾನೇ ಕಹಿ ಬರುತ್ತೆ, ನಿಮ್ಗೆ ತಿನ್ನಕ್ಕಾಗಲ್ಲ, ಅಷ್ಟು ಕಹಿ ಬರುತ್ತೆ. ಕಹಿ ತಿಂತೀರಾ ಅನ್ನೋದಾದ್ರೆ ನೀವು ಹಾಕೋಬಹುದು. ನೋಡಿ, ಇದೆಲ್ಲವೂ ಏನಿದೆ ನೋಡಿ, ಹಾಗಲಕಾಯಿ ಅಲ್ಲಿರುವಂತ ಕಹಿ ಅಂಶ, ಇದನ್ನ ನೀವು ಚೆಲ್ಲಬಹುದು. ಇವಾಗ ನೋಡಿ, ಎಲ್ಲವನ್ನು ಹಾಕೊಂಡಿದ್ದೀನಿ ನಾನು, ನೀರಿನ ಅಂಶ ಎಲ್ಲ ತೆಗೆದುಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು. ನಾನು ಇಲ್ಲಿ ಎಣ್ಣೆ ಎಲ್ಲ ಹಾಕಿಲ್ಲ. ನೀವು ಎಣ್ಣೆಯನ್ನ ಹಾಕೊಂಡು, ನಾನು ಕೂಡ ಇಲ್ಲಿ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿನೇ ನೀವು ಇದನ್ನ ಹಾಕೊಂಡು ಹುರ್ಕೋಬಹುದು. ನಾನಿಲ್ಲಿ ಮೊದಲಿಗೆ ಡ್ರೈ ಆಗಿ ಫ್ರೈ ಆಗಲಿ ಅಂತ ಸ್ವಲ್ಪ ಮೊದಲೇ ಹಾಗೆ ಹಾಕೊಂಡೆ. ಇವಾಗ ಮೇಲ್ಗಡೆ ಈ ತರ ಎಣ್ಣೆ ಹಾಕೊಳ್ತಾ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಎಷ್ಟು ಎಣ್ಣೆ ಹಾಕ್ತೀರಿ ನೋಡಿ, ಒಂದು ಪಲ್ಯವನ್ನ ಮಾಡ್ಲಿಕ್ಕೆ ನೀವು ಎಷ್ಟು ಎಣ್ಣೆ ಬಳಸ್ತೀರಾ ಅಷ್ಟು ಎಣ್ಣೆನ ಈ ಪೂರ್ತಿ ರೆಸಿಪಿ ಮುಗಿಯೋವರೆಗೂ ನಾನಿಲ್ಲಿ ಬಳಸಿದ್ದೀನಿ. ನೋಡಿ, ಮೊದಲಿಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಇದನ್ನ ಹುರ್ಕೋಬೇಕಾಗತ್ತೆ. ಇದು ಕಹಿ ಅಂಶ ಪೂರ್ತಿಯಾಗಿ ಹೋಗಿರಲ್ಲ, ಹಾಗಾಗಿ ಚೆನ್ನಾಗಿ ಹುರಿಯೋದ್ರಿಂದ ಕಹಿ ಅಂಶ ಎಲ್ಲ ಹೋಗುತ್ತೆ. ಚೆನ್ನಾಗಿ ಹುರಿಲಿ, ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಒಂದು ಮಸಾಲೆ ರುಬ್ಕೊಂಬರೋಣ. ಒಂದು ಮಿಕ್ಸರ್ ಜಾರ್ಗೆ ನೋಡಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕೊಂಡಿದ್ದೀನಿ ನಾನು. ಜೊತೆಗೆ ಇದು ಒಣ ಕೊಬ್ಬರಿ 1 ಟೇಬಲ್ ಸ್ಪೂನ್ ಅಷ್ಟು, ಇದನ್ನು ಕೂಡ ಹುರ್ಕೊಂಡಿದ್ದೀನಿ. ಡೈರೆಕ್ಟ್ ಫ್ಲೇಮ್ ಮೇಲೆ ಸುಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಗ್ರೈಂಡರ್ಗೆ ಹಾಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಚ್ಕಾರದ ಪುಡಿ ಕೂಡ ಹಾಕೊಂಡಿದ್ದೀನಿ. ಖಾರವನ್ನ ನಿಮ್ಮ ಅನುಕೂಲಕ್ಕೆ ಹಾಕೊಳ್ಳಿ, ಅಂದ್ರೆ ನಿಮ್ಮ ಟೇಸ್ಟ್ಗೆ ಅನುಕೂಲಕ್ಕೆ ಹಾಕೊಳ್ಳಿ. ಜೊತೆಗೆ ಹುಚ್ಚಲ್ ಪೌಡರ್ ಕೂಡ ಹಾಕೊಂಡಿದ್ದೀನಿ. ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಮತ್ತೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಹಾಕೊಂಡಿದ್ದೀನಿ. ಇದನ್ನ ನೋಡಿ ಡ್ರೈ ಆಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡ್ತಿರ್ಬೋದು, ಪೌಡರು ರೆಡಿ ಆಗಿದೆ. ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಈ ಹಾಗಲಕಾಯಿ ನೋಡ್ತಿರ್ಬೋದು, ಹುರಿತಾ ಹುರಿತಾ ಯಾವ ತರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಈ ತರ ಮೇಲ್ಗಡೆ ಇರುವಂತ ಭಾಗ ಪೂರ್ತಿಯಾಗಿ ಕಪ್ಪಗಾಗಿ ಫ್ರೈ ಆಗಿದೆ. ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ, ಇದಕ್ಕೆ ಈ ಟೈಮಲ್ಲಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಈರುಳ್ಳಿನ ನೀವು ಮೊದಲೇ ಹಾಕಿ ಆಮೇಲೆ ಹಾಗಲಕಾಯಿ ಹಾಕಿ ಫ್ರೈ ಮಾಡಿದ್ರೆ ಈ ಹಾಗಲಕಾಯಿ ಫ್ರೈ ಆಗೋವರೆಗೂ ಈರುಳ್ಳಿ ಕೂಡ ಸೀದೋಗುತ್ತೆ, ಕಪ್ಪಾಗತ್ತೆ. ಹಾಗಾಗಿ ಈರುಳ್ಳಿ ನಮಗೆ ಇಲ್ಲಿ ಈ ರೆಸಿಪಿನಲ್ಲಿ ಕ್ರಿಸ್ಪಿಯಾಗಿ ನಮಗೆ ಬಾಯಿಗೆ ಸಿಗ್ತಿರ್ಬೇಕು, ಅವಾಗ ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ, ಈ ತರ ಈರುಳ್ಳಿ ಕೂಡ ಒಂದ್ 2 ನಿಮಿಷ ಅದ್ರ ಜೊತೆಗೇನೆ ಹುರ್ಕೊಳ್ತೀನಿ ನಾನು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಹುರಿಯೋದ್ರಿಂದ ಬೇಗನೆ ಫ್ರೈ ಆಗುತ್ತೆ, ಹಾಗಲಕಾಯಿ ಆಗಲಿ ಈರುಳ್ಳಿ ಆಗಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ, ಕಲರ್ಗೋಸ್ಕರ ಹಾಕೋದು. ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ, ಈ ತರ ಫ್ರೈ ಆದ್ರೆ ಸಾಕು ನಮಗೆ ಈರುಳ್ಳಿ ಮತ್ತೆ ಹಾಗಲಕಾಯಿ. ಇದು ಇವಾಗ ರೆಡಿ ಆಗಿದೆ. ಇದಕ್ಕೆ ನಾವು ಅವಾಗಲೇ ಮಾಡಿ ಇಟ್ಕೊಡಂತ ಡ್ರೈ ಪೌಡರ್ ಏನಿದೆ ನೋಡಿ, ಮಸಾಲಾ ಪೌಡರ್, ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ಸ್ಟೋರೇಬಲ್ ರೆಸಿಪಿ ಫ್ರೆಂಡ್ಸ್. ಇದನ್ನ ನೀವು 2 to 3 ಡೇಸ್ ಇಟ್ಕೊಂಡು ತಿನ್ಬೋದು, ಏನೂ ಹಾಳಾಗೋದಿಲ್ಲ. ರೊಟ್ಟಿ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾನೇ ರುಚಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಹಾಗಲಕಾಯಿ ತಿಂದೇ ಇರೋರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಡ್ರೈ ಆಗಿ
ರೆಡಿ ಆಗಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಯಾವ್ದಾದ್ರು ಏರ್ ಟೈಟ್ ಕಂಟೈನರ್‌ಲೋ ಅಥವಾ ಒಂದು ಬೌಲಲ್ಲೋ ಹಾಕೊಂಡು 2 ಟು 3 ಡೇಸ್ ಇಟ್ಕೊಂಡು ನೀವು ತಿನ್ಬೋದು. ಇದನ್ನ ನೋಡಾದ್ಮೇಲೆ ನೀವು ಯಾರ್ಯಾರ ನಿಮ್ಮ ಮನೇಲಿ ಇದನ್ನ ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮುಖಾಂತರ ಬರ್ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.